ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ವಾಸುದೇವ್ ಶಾಸ್ತ್ರಿ ಮಾತಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ, ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ಅಥವಾ ಅವ್ರನ್ನ ಇಷ್ಟಪಡಬೇಕು ಅಂತಿದ್ದೀರಾ, ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಂತ ನೀವೇನು ನಿಮ್ಮ ಮೈಂಡಲ್ಲಿದ್ದರೆ, ಆದರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಗುರುಜಿ ಅಂದರೆ, ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಿ. ಆ ತಂತ್ರ ಏನಪ್ಪ ಅಂತ ಹೇಳ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಲ್ಲಿ ತಿಳಿಸಿ. ವೀಕ್ಷಕರೇ, ಒಂದು ಬೆಳ್ಳುಳ್ಳಿ ಮತ್ತು ಒಂದು ಅರಳಿ ಎಲೆ ಸಹಾಯದಿಂದ ವೀಕ್ಷಕರೇ, ನೀವು ಯಾರನ್ನಾದರೂ ಸಂಭೋಗ ವಶೀಕರಣ ಮಾಡಿಕೊಳ್ಳಬಹುದು. ಹೌದು, ಏನು ಮಾಡಬೇಕಂದ್ರೆ, ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ಒಂದು ಅರಳಿ ಎಲೆನ ತಗೊಂಡು ವೀಕ್ಷಕರೇ, ನೀವು ಯಾರನ್ನು ಸಂಭೋಗ ವಶೀಕರಣ ಮಾಡ್ಕೊತೀರ ನೋಡಿ, ಅವರ ಹೆಸರು ಅರಳಿ ಎಲೆಯ ಮೇಲೆ ಬರೀಬೇಕಾಗುತ್ತೆ. ಬರೆದ ನಂತರ ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರನ್ನು ಬರೀರಿ. ಎರಡೂ ಹೆಸರು ಬರೆದ ಮೇಲೆ ಆ ಅರಳಿ ಎಲೆಯ ಮೇಲೆ ಆ ಒಂದು ಬೆಳ್ಳುಳ್ಳಿಯನ್ನು ಇಟ್ಟು ಅದನ್ನು ಫೋಲ್ಡ್ ಮಾಡಿ ಒಂದು ದಾರದಿಂದ ಕಟ್ಟಬೇಕಾಗುತ್ತೆ. ಕಟ್ಟಿದ ನಂತರ ಒಂದು ಕಪ್ಪು ವಸ್ತ್ರ ಅಥವಾ ಬಿಳಿ ವಸ್ತ್ರ ತಗೊಂಡು ಅದರಲ್ಲಿ ಕಟ್ಟಬೇಕಾಗತ್ತೆ. ಇನ್ನೊಂದು ಸಲ ಎಡಗೈಯಲ್ಲಿ ಹಿಡ್ಕೊಂಡು ಈ ಒಂದು ಮಂತ್ರವನ್ನು 21 ಬಾರಿ ಹೇಳಿ ಸಾಕು. ವೀಕ್ಷಕರವರು ಎಲ್ಲೇ ಇರಲಿ, ಯಾವುದೋ ಒಂದು ಜಾಗದಲ್ಲಿರಲಿ, ಅವರೇ ನಿಮ್ಮ ಹತ್ರ ಬರ್ತಾರೆ. ಆ ಮಂತ್ರ ಏನಪ್ಪ ಅಂದರೆ, ಓಂ ಕಾಮೋ ಸಂಮೋಹಿಣಿ ಕ್ಲೀಂ ಹ್ರೀಂ ವಶಂ ವಶಂ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು 21 ಬಾರಿ ಹೇಳಿ ವೀಕ್ಷಕರೇ, ಅವರು ಯಾವ ಜಾಗದಲ್ಲಿ ಓಡಾಡ್ತಾರೆ ನೋಡಿ, ಆ ಜಾಗದಲ್ಲಿ ಆ ವಸ್ತುವನ್ನು ಹೋಗಿ ಬಿಸಾಕಿ ಬನ್ನಿ ವೀಕ್ಷಕರೇ, ಸಾಕು. ನೀವು ನೋಡಿ, ಕೇವಲ ಸಾಯಂಕಾಲನಷ್ಟೇ ಅವರೇ ನಿಮ್ಮ ಹತ್ತಿರ ಬಂದಿರ್ತಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.